ಕರ್ನಾಟಕ ರಾಜ್ಯ ಸರ್ಕಾರವು ಸರ್ಕಾರಿ ನೌಕರರಿಗೆ ತಿಂಗಳಲ್ಲಿ ಒಂದು ದಿವಸ ಒಂದನೇ ಶನಿವಾರ ದಿವಸ ಖಾದಿ ಬಟ್ಟೆ ಧರಿಸಬೇಕಂತ ಆರ್ಡರ್ ಮಾಡಿದೆ. ಅದು ಸಂತೋಷದಾಯಕ ವಿಚಾರ. ನಮ್ಮ ಖಾದಿ ಕ್ಷೇತ್ರಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ. ಒಂದು ಮಹಿಳೆಯರಿಗೆ ಸಾರಿ ಮತ್ತು ಚೂಡಿದಾರ ಮತ್ತು ಪುರುಷರಿಗೆ ಪ್ಯಾಂಟು ಶರ್ಟು ಮೇಲೆ ಓವರ್ ಕೋಟು ಇದು ಮಾಡಿದ್ದಾರೆ. ಅದೆಲ್ಲ ನಮ್ಮ ಕಡೆ ಲಭ್ಯ ಇದೆ. ಈಗಾಗಲೇ ನಾವು ರೆಡಿಮೇಡ್ನು ಮಾಡಿಸಿಟ್ಟಿದ್ವಿ, ರನ್ನಿಂಗ್ ಮೆಟೀರಿಯಲ್ಲು ಇದೆ, ಅದನ್ನೆಲ್ಲ ತೊಗೋಬಹುದು ಅವರು. ಆದರೆ ಅದು ಏಪ್ರಿಲ್ 2026 ಏಪ್ರಿಲ್ 24ನೇ ತಾರೀಕಿನಿಂದ ಅಮಲಿನಲ್ಲಿ ಬರುವಂತೆ ಮಾಡಿದ್ದಾರೆ. ನಾವು ಈ ಹಿಂದೆನೂ ಸರ್ಕಾರಕ್ಕೆ ಪದೇ ಪದೇ ಬೇಡಿಕೆ ಇಟ್ಟಿದ್ವಿ. ಎಲ್ಲ ಸರ್ಕಾರಿ ಮತ್ತು ಶಾಲಾ ಉಳಿದ ಎಲ್ಲ ಪ್ರಾಧಿಕಾರಗಳಲ್ಲೂ ವಾರದಲ್ಲಿ ಒಂದು ದಿವಸ, ಪ್ರತಿ ವಾರ ಒಂದು ದಿವಸ ಮಾಡಬೇಕಂತ ಬೇಡಿಕೆ ಇತ್ತು ನಮ್ಮದು. ಈಗ ತಿಂಗಳಿಗೆ ಒಂದು ದಿವಸ ಮಾಡಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನು ಮಾಡಿದರೂ ಒಳ್ಳೆಯದಾಗತ್ತೆ. ಅದಲ್ಲದೆ ನಮ್ಮದು ಇನ್ನೂ ಒಂದು ಬೇಡಿಕೆ ಇತ್ತು. ಸರ್ಕಾರದಿಂದ ನಡೆಯುವಂಥ ಹಾಸ್ಟೆಲ್ಗಳು ಮತ್ತು ಇದು BCG ಹಾಸ್ಟೆಲು ಅದು ಇದು ಇರ್ತಾವಲ್ಲ, ಅಂಥಲ್ಲೆಲ್ಲ ನಾವು ನಮ್ಮ ಖಾದಿಯ ಜಮ್ಖಾನ, ಚದ್ದರು, ಬೆಡ್ಶೀಟು, ಆಮೇಲೆ ಗಾದಿ, ತೆಲೆದಿಂಬುಗಳನ್ನು ನಾವು ಸಪ್ಲೈ ಮಾಡೋಕ್ಕೆ ಬೇಡಿಕೆ ಇಟ್ಟಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಬರ್ಬೋದು. ಕನಿಷ್ಠ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಟಾವೆಲ್ಗಳು, ಇನ್ನಿತರ ವಸ್ತುಗಳನ್ನಾದರೂ ನಮ್ಮ ಖಾದಿಯಿಂದ ಗೌರ್ಮೆಂಟ್ನಿಂದ ಖರೀದಿ ಮಾಡಬೇಕನ್ನೋದು ನಮ್ಮದು ಬೇಡಿಕೆ ಇದೆ. ಅದರಿಂದ ನಮ್ಮ ರಾಜ್ಯದ ಕೈಮಗ್ಗದಲ್ಲಿ ನೇಯುವಂಥ ಖಾದಿ, ಪ್ಯೂರ್ ಖಾದಿಯಲ್ಲಿ ತೊಡಗಿಕೊಂಡಿರುವಂಥ ಸುಮಾರು 50ರಿಂದ 55 ಸಾವಿರ ಜನ ನೇಕಾರರು ಮತ್ತು ನೂಲುವವರು, ಇದರಲ್ಲಿ 90% ಎಲ್ಲ ಮಹಿಳೆಯರೇ ಇರ್ತಾರೆ. ಆ ಗ್ರಾಮೀಣ ಮಹಿಳೆಯರಿಗೆ ಅನುಕೂಲ ಆಗುತ್ತೆ, ಉದ್ಯೋಗ ಸಿಗುತ್ತೆ. ಅವರು ಹೊಟ್ಟಿಗೆ ಒಂದು ಸ್ವಲ್ಪ ಊಟದ್ದು ಇದು ಮಾಡಿದ ವ್ಯವಸ್ಥೆ ಮಾಡಿದಂಗೆ ಆಗುತ್ತೆ ಸರ್ಕಾರ. ಆ ಉದ್ದೇಶದಿಂದನೂ ಮಾಡೋದು ಒಳ್ಳೆಯದು. ಈಗ ಸದ್ಯದ ಮಟ್ಟಿಗೆ ನಮ್ಮ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಘ ಫೆಡರೇಷನ್ದಲ್ಲಿ ಸುಮಾರು 20 ಕೋಟಿವರೆಗೂ ಮೌಲ್ಯದ ಖಾದಿ ಬಟ್ಟೆ ಸಿಗುತ್ತೆ. ಯಾವುದೇ ಗೌರ್ಮೆಂಟ್ ಆಫೀಸ್ನವರು ಆದರೂ ಬಂದು ಖರೀದಿ ಮಾಡ್ಬೋದು. ನಾವು ಅದು ಉಳಿದದ್ದೆಲ್ಲ ಸಪ್ಲೈ ಮಾಡ್ತೀವಿ. ಅದೇ ರೀತಿ ಸುಮಾರು ನಮ್ಮ ರಾಜ್ಯದಲ್ಲಿ ಖಾದಿ ಸಂಸ್ಥೆಗಳು, ಆಮೇಲೆ ಉಲನ್ ಸಂಸ್ಥೆಗಳು, ರೇಷ್ಮೆ ಸಂಸ್ಥೆಗಳು ಸೇರಿ 176 ಸಂಘ ಸಂಸ್ಥೆಗಳು ಕೆಲಸ ಮಾಡ್ತಾ ಇದ್ದಾವೆ. ಇದರಲ್ಲಿ ಎಲ್ಲ ಕಡೆಯಿಂದ ಸೇರಿನೂ ಒಂದು 55 ಸಾವಿರ ಜನ ಕೆಲಸ ಮಾಡ್ತಾರೆ. ಎಲ್ಲ ಕಡೆನೂ ಬಟ್ಟೆ ಅವೈಲೇಬಲ್ ಇದೆ. ಅದಕ್ಕೆ ಸರ್ಕಾರ ದಯಮಾಡಿ ಪ್ಯೂರ್ ಖಾದಿ, ಸರ್ಟಿಫೈಡ್ ಖಾದಿ ಇನ್ಸ್ಟಿಟ್ಯೂಷನ್ಗಳಿಂದನೇ ಖಾದಿ ಬಟ್ಟೆ ಖರೀದಿ ಮಾಡಬೇಕಂತ ಸರ್ಕಾರಿ ನೌಕರರಿಗೆ ಗೈಡೆನ್ಸ್ ಕೊಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಖಾದಿ ಬಟ್ಟೆಗಳು, ಉಡುಪುಗಳನ್ನು ಪ್ರತಿ ತಿಂಗಳು ಮೊದಲನೇ ಶನಿವಾರ ಕಂಪಲ್ಸರಿ ಅಂತ ಮಾಡಿದ್ದಾರೆ ಸರ್ಕಾರದವರು. ಈ ಆದೇಶ ತುಂಬ ಒಳ್ಳೆಯದು, ಉತ್ತಮ ಸಲಹೆ ಕೂಡ. ಆಮೇಲೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಸಂಸ್ಥೆಗಳು ಇಲ್ಲೆಲ್ಲ ಕಂಪಲ್ಸರಿ ಮಾಡೋದ್ರಿಂದ ಖಾದಿ ವಸ್ತುಗಳು ಉಪಯೋಗ ಮಾಡೋದು ಸ್ವಲ್ಪ ಇತ್ತೀಚೆಗೆ ಕಡಿಮೆ ಆಗಿತ್ತು. ಇನ್ಮೇಲಿಂದ ಬಳಕೆ ಆಗೋದ್ರಿಂದ ಎಲ್ಲರಿಗೂ ಅವೇರ್ನೆಸ್ ಬರುತ್ತೆ. ಆಮೇಲೆ ಖಾದಿ ಗ್ರಾಮೋದ್ಯೋಗದಲ್ಲಿ ವರ್ಕ್ ಮಾಡ್ತಾ ಇರೋಂಥ ಎಲ್ಲ ವರ್ಕರ್ಸು, ಕೆಲಸದವ್ರಿಗೆಲ್ಲರಿಗೂ ಅವ್ರ ಕುಟುಂಬಕ್ಕೂ ಕೂಡ ಉಪಯೋಗ ಆಗುತ್ತೆ. ಹಾಗೂ ನಾವು ಭಾರತೀಯರಾಗಿರೋದ್ರಿಂದ ನಮ್ಮ ಪ್ರಥಮ ಆದ್ಯತೆ ಖಾದಿ ಇದ್ದರೆ ಚೆನ್ನಾಗಿ. ಇದೇ ಥರನೇ ಎಲ್ಲರೂ ಬರೀ ಸರ್ಕಾರದವ್ರು ಅಷ್ಟೇ ಅಂತಲ್ಲ, ಬೇರೆ ಬೇರೆ ಜನರು ಕೂಡ ನಮ್ಮ ಭಾರತ ದೇಶದ ಬಟ್ಟೆಗಳು, ಉಡುಪು ಮತ್ತು ಇದು ಖಾದಿ ಗ್ರಾಮೋದ್ಯೋಗದಲ್ಲಿ ಸಿಗುವಂಥ ವಸ್ತುಗಳನ್ನು ಪರ್ಚೇಸ್ ಮಾಡಿದರೆ ನಮ್ಮ ದೇಶದ್ದು ಆರ್ಥಿಕ ಸ್ಥಿತಿಗತಿ ಕೂಡ ಚೆನ್ನಾಗಾಗುತ್ತೆ.